ನಾನು ಕಂಪ್ಲೀಟ್ ಮಾಡ್ತೀನಾ ಇಲ್ಲಾಂದರೆ ಮಿಡಲಲ್ಲೇ ಡ್ರಾಪ್ ಮಾಡ್ತೀನಾ? ಹೇ ಗಾಯ್ಸ್, ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ನಮಿತಾ. ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬರ್ತಾ ಉಂಟು. ಬಟ್ ನಾನು ಮೆಲ್ಬೋರ್ನಿಗೆ ಶಿಫ್ಟ್ ಆದಮೇಲೆ ಇಲ್ಲಿರೋ ನನ್ನ ಅಸೈನ್ಮೆಂಟ್ ಟೆನ್ಷನಿಂದ ಆಗಿರ್ಬೋದು, ಪಾರ್ಟ್ ಟೈಮ್ ಟೆನ್ಷನಿಂದ ಆಗಿರ್ಬೋದು, ಅಡುಗೆ ಮಾಡ್ಕೊಳ್ಬೇಕು, ಪಾತ್ರೆ ತೊಳಿಬೇಕು, ಕ್ಲೀನ್ ಮಾಡಬೇಕು ಮನೇನ, ಫ್ರೆಂಡ್ಸ್, ಇದೆಲ್ಲದ್ರ ಮಧ್ಯೆ ನಂಗೆ ವೀಡಿಯೋಸ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಎಷ್ಟೋ ವೀಡಿಯೋಗಳನ್ನ ಮಾಡಿ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗದೆ 2 ತಿಂಗಳು 3 ತಿಂಗಳು ಆದಮೇಲೆ ಆ ವಿಡಿಯೋ ಎಡಿಟಿಂಗ್ ಮಾಡೋ ಕೂತ್ಕೊಂಡು ಇವಾಗ ಈ ವಿಡಿಯೋ ಎಡಿಟಿಂಗ್ ಮಾಡಿ ಏನು ಅಪ್ಲೋಡ್ ಮಾಡೋದಂತ ಬಿಟ್ಟಿರೋ ವೀಡಿಯೋಸ್ಗಳು ಸಹ ತುಂಬ ಉಂಟು. ಸೊ ಫೈನಲಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಇವತ್ತಿಂದ ನಾನು 30 ಡೇಸ್ ಚಾಲೆಂಜ್ ತೊಗೊಳ್ತಾ ಇದ್ದೀನಿ. ಆ 30 ಡೇಸ್ ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿಂದ 30 ಡೇಸ್ ಕಂಟಿನ್ಯೂಸ್ ಆಗಿ ನಾನು ಯಾವುದಾದ್ರೂ ಒಂದು ವಿಡಿಯೋನ ಅಪ್ಲೋಡ್ ಮಾಡಲೇಬೇಕು. ಐದರ್ ಅದು ಸ್ಟಡಿ ರಿಲೇಟೆಡ್ ವಿಡಿಯೋ ಆಗಿರ್ಬೋದು, ಡೈಲಿ ಬ್ಲಾಗ್ ವಿಡಿಯೋ ಆಗಿರ್ಬೋದು, ಜನರಲ್ ನಾಲೆಡ್ಜ್ ವಿಡಿಯೋ ಆಗಿರ್ಬೋದು, ಅವ್ರು ಇಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ವಿಡಿಯೋ ಆಗಿರ್ಬೋದು, ಕಾಮಿಡಿ ವಿಡಿಯೋ ಆಗಿರ್ಬೋದು, ಅವ್ರು ಎನಿ ಕೈಂಡ್ ಆಫ್ ವಿಡಿಯೋನ ನಾನು ಅಪ್ಲೋಡ್ ಮಾಡಲೇಬೇಕು. ಆ ಥರ ಒಂದು ಚಾಲೆಂಜ್ನ ತೊಗೊಳ್ತಾ ಇದ್ದೀನಿ. ಈ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡ್ತೀನಾ ಇಲ್ಲಾಂದರೆ ಮಿಡಲಲ್ಲೇ ಡ್ರಾಪ್ ಮಾಡ್ತೀನಾ? ಮಿಡಲಲ್ಲೇ ಡ್ರಾಪ್ ಮಾಡಿದ್ರೆ ಸಹ ಮತ್ತೆ ಡೇ 1 ಸ್ಟಾರ್ಟ್ ಮಾಡಿ ಆ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಾ ಏನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮಗೆ ಸಹ ಇದ್ದರೆ ದಯವಿಟ್ಟು ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಲವ್ ಯು ಸೋ ಮಚ್ ಗೈಸ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.